ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ನಿಮಗೆ ಯಾವ ರೀತಿಯ ಮೋಕ್ಷ ಬೇಕು ಇದನ್ನು ಎಂದೇ ನೀವು ತಿಳಿದುಕೊಳ್ಳಿ. ಇದನ್ನು ತಿಳಿಯುವುದು ಅತಿ ಅವಶ್ಯಕ ಎನ್ನುತ್ತಾರೆ ಬಾಪೂಜಿಯವರು. ಬಾಪೂಜಿಯವರು ಹೇಳುತ್ತಾರೆ, ಭಕ್ತಿ ಮಾರ್ಗದಲ್ಲಿ ಮೋಕ್ಷದ ಬಗ್ಗೆ ನಾವು ಬಹಳಷ್ಟು ತಿಳಿದುಕೊಳ್ಳುತ್ತೇವೆ. ಪ್ರತಿಯೊಬ್ಬರು ಮೋಕ್ಷಕ್ಕಾಗಿ ತಪಸ್ಸನ್ನು ಮಾಡುವುದನ್ನು ಸಹ ನಾವು ಕಂಡಿದ್ದೇವೆ. ಮೋಕ್ಷಕ್ಕಾಗಿ ಜ್ಞಾನ ಅನ್ನುವುದು ಬೇಕು ಮತ್ತು ಈ ಜ್ಞಾನ ಸಿಗುವುದು ಗುರುವಿನಿಂದ ಮಾತ್ರ. ಭಕ್ತಿ ಮಾರ್ಗದಲ್ಲಿ 4-5 ಪ್ರಕಾರದ ಮೋಕ್ಷ ಮಾರ್ಗವನ್ನು ತಿಳಿಸಿದ್ದಾರೆ. ಆದರೆ ಜ್ಞಾನ ಮಾರ್ಗ, ಬೇಹದ್ನ ಮಾರ್ಗದಲ್ಲಿ ಮುಕ್ತಿ ಹಾಗೂ ಜೀವನ್ಮುಕ್ತಿ ಎಂಬ 2 ಮಾರ್ಗವನ್ನು ಹೇಳಲಾಗಿದೆ. ಮೋಕ್ಷ ಎಂದರೆ ತನ್ನನ್ನು ತಾನು ಬ್ರಹ್ಮನಲ್ಲಿ ಲೀನವಾಗಿಸಿಕೊಳ್ಳುವುದು. ಬ್ರಹ್ಮಜ್ಞಾನಿಗಳು ಬ್ರಹ್ಮಸ್ವರೂಪರಾಗಿ ಪರಬ್ರಹ್ಮ ಪರಮೇಶ್ವರನಲ್ಲಿ ತನ್ನ ರೂಪವನ್ನು ವಿಲೀನಗೊಳಿಸಿಕೊಳ್ಳುತ್ತಾರೆ. ಇದನ್ನು ಮುಕ್ತಿ ಅಥವಾ ಮೋಕ್ಷ ಎನ್ನುತ್ತೇವೆ. ಭಕ್ತಿ ಮಾರ್ಗದಲ್ಲಿ ಮೃತ್ಯುಲೋಕದಿಂದ ಕಷ್ಟಗಳನ್ನು ಅನುಭವಿಸಿ ಬಹಳ ದುಃಖಿತರಾದಾಗ ಆತ್ಮರು ಭಗವಂತನಲ್ಲಿ ಮೋಕ್ಷವನ್ನು ಕೇಳುತ್ತಾರೆ. ವಿಷ್ಣುವಿನ ಆರಾಧಕರು ವಿಷ್ಣುವಿನ ಅನೇಕ ಅವತಾರಗಳನ್ನು ಸ್ಮರಿಸಿಕೊಳ್ಳುತ್ತಾರೆ. ನಷ್ಟಮೋಹ ಸ್ಥಿತಿಗೆ ಬಂದು ಮೀರಾಳಂತೆ ಹಾಗೂ ಭಕ್ತ ನರಸಿಂಹ ಮೆಹತಾರಂತೆ ಅವರ ಸ್ಟೇಜ್ ಆಗುತ್ತದೆ. ಸಂಪೂರ್ಣವಾಗಿ ಪರಮಾತ್ಮನಲ್ಲಿ ಲೀನವಾಗುತ್ತಾರೆ. ಅಂತ್ಯದಲ್ಲಿ ಅವರು ಭಗವಂತನ ಮೂರ್ತಿಯಲ್ಲಿ ಹೋಗಿ ಸೇರಿಕೊಳ್ಳುತ್ತಾರೆ. ಇದನ್ನು ಸಹ ಮೋಕ್ಷ ಎಂದು ಹೇಳಲಾಗಿದೆ. ಸ್ವರ್ಗಕ್ಕೆ ಹೋಗಿ ಸೇರುವುದನ್ನು ಮೋಕ್ಷ ಎನ್ನುವುದಿಲ್ಲ. ಏಕೆಂದರೆ ಅಲ್ಲಿರುವ ಇಂದ್ರನೂ ಕೂಡ ಭೋಗಿಯಾಗಿದ್ದಾನೆ. ಇಂದ್ರನಿಗೆ ಬ್ರಹ್ಮಜ್ಞಾನವು ಇಲ್ಲದಿರುವುದರಿಂದ ಅವನು ನರಕದ ಹುಳುವಾಗಿಯೂ ಸಹ ಜನ್ಮವನ್ನು ಪಡೆಯುತ್ತಾನೆ. ಇದೆಲ್ಲವನ್ನು ನಾವು ತಿಳಿದುಕೊಂಡಿದ್ದೇವೆ. ಇಂದ್ರ ತ್ರಿಲೋಕಿನಾಥನಾದರೂ ಸಹ ಅಸುರರು ಎಂದು ತನ್ನ ಸಿಂಹಾಸನವನ್ನು ಆಕ್ರಮಿಸಿಕೊಳ್ಳುತ್ತಾರೋ ಎಂಬ ಒಂದು ಆತಂಕದಲ್ಲಿಯೇ ಕಾಲ ಕಳೆಯುತ್ತಾನೆ. ಹೀಗೆ ಇಂದ್ರನು ಸಹ ಅಸುರರಿಂದ ಸದಾ ಭಯದಲ್ಲಿಯೇ ಅವನು ಜೀವನವನ್ನು ನಡೆಸುತ್ತಾನೆ. ಭಯದಿಂದ ಜೀವನ ನಡೆಸುವುದು ಇದು ಒಂದು ಸಂಪೂರ್ಣ ಜೀವನವಾಗುವುದಿಲ್ಲ. ಬ್ರಹ್ಮಜ್ಞಾನವಿಲ್ಲದೆ ಮೋಕ್ಷ ಸಾಧ್ಯವೇ ಇಲ್ಲ. ಬಹಳಷ್ಟು ಜನರು ಸಾಧು ಸಂತರಂತಹ ಆತ್ಮರನ್ನು, ಕುಲದೇವತೆಯನ್ನು ಹಾಗೂ ದೇವಾನುದೇವತೆಗಳನ್ನು ಆರಾಧಿಸುತ್ತಾರೆ. ತಮ್ಮ ಕುಲದೇವಿಯಿಂದ ಮೋಕ್ಷವನ್ನು ಕೇಳುತ್ತಾರೆ. ತಮ್ಮ ಕುಲದೇವಿ ಎಲ್ಲಿರುತ್ತಾಳೋ ಅಲ್ಲಿ ಹೋಗಿ ಸೇರುತ್ತಾರೆ. ಹೀಗೆ ಗೀತೆಯಲ್ಲಿಯೂ ಸಹ ಹೇಳಲಾಗಿದೆ, ಯಾರು ಯಾರನ್ನು ಧ್ಯಾನಿಸುತ್ತಾರೋ ಆರಾಧಿಸುತ್ತಾರೋ ಅವರನ್ನೇ ಹೋಗಿ ಸೇರುತ್ತಾರೆ ಎಂದು. ಅಂತಮತೀಸೋ ಗತಿ. ಅಂತ್ಯದಲ್ಲಿ ಆತ್ಮರು ಯಾರನ್ನು ಸ್ಮರಿಸುತ್ತಾರೋ ಅವರನ್ನೇ ಹೋಗಿ ಸೇರುತ್ತಾರೆ. ಬ್ರಹ್ಮಜ್ಞಾನ ಇರುವವನು ಬ್ರಹ್ಮನನ್ನು ಹೋಗಿ ಸೇರುತ್ತಾನೆ. ವಿಷ್ಣುವನ್ನು ಸ್ಮರಿಸುವವನು ವಿಷ್ಣು ಲೋಕವನ್ನು, ರಾಮನನ್ನು ಸ್ಮರಿಸುವವನು ಸಾಕೇತ ಲೋಕವನ್ನು, ದೇವಾನುದೇವತೆಗಳನ್ನು ಸ್ಮರಿಸುವವರು ಸ್ವರ್ಗವನ್ನು, ಶಿವನನ್ನು ಸ್ಮರಿಸುವವರು ಶಿವಪುರಿಯನ್ನು, ಶಂಕರ ಪಾರ್ವತಿಯನ್ನು ಸ್ಮರಿಸುವವರು ಹಿಮಾಲಯಕ್ಕೂ ಹೋಗಿ ಸೇರುತ್ತಾರೆ. ಹೀಗೆ ವಿಭಿನ್ನ ಆತ್ಮರು ವಿಭಿನ್ನ ಮುಕ್ತಿಯನ್ನು ಪಡೆಯುತ್ತಾರೆ. ಭೂಲೋಕದಿಂದ ಮೇಲೆ ಇರುವ ಗಂಧರ್ವಲೋಕ, ಭುವರ್ಲೋಕ, ಇಲ್ಲಿರುವ ಗಂಧರ್ವ ಯಕ್ಷರನ್ನು ಸ್ಮರಿಸಿಕೊಂಡರೆ, ಆರಾಧಿಸಿದರೆ ಹಾಗೂ ಧನಕ್ಕಾಗಿ ಕುಬೇರ ರಾಜನನ್ನು ಸ್ಮರಿಸಿದರೆ ಯಕ್ಷಲೋಕವನ್ನು ಸೇರುತ್ತಾರೆ. ಗಂಧರ್ವ ಲೋಕದ ರಾಜರು ಯಕ್ಷ, ಕಿನ್ನರು ಹೀಗೆ ಬೇರೆ ಬೇರೆ ಆಗಿರುತ್ತಾರೆ. ಯಕ್ಷ, ಗಂಧರ್ವ, ಕಿನ್ನರ ಯಾರನ್ನು ಸ್ಮರಿಸುತ್ತೀರೋ ಅವರನ್ನು ಹೋಗಿ ಸೇರುತ್ತೀರಿ. ಜ್ಞಾನ ಹೇಳುವುದೇನೆಂದರೆ ನಾವು ಯಾರನ್ನು ಸ್ಮರಿಸುತ್ತೇವೋ ಅವರ ಪವರ್ ಶಕ್ತಿ ನಮ್ಮನ್ನು ಸೆಳೆದುಕೊಂಡು ಅವರ ಬಳಿಯೇ ಹೋಗಿ ಸೇರಿಸುತ್ತದೆ. ಹೀಗಾಗಿ ಕೆಲವರು ಶಿವಪುರಿಯನ್ನು ಸೇರಿದರೆ ಕೆಲವರು ವೈಕುಂಠವನ್ನು, ಗಂಧರ್ವ ಲೋಕವನ್ನು, ಅಸುರರನ್ನು ಪೂಜಿಸುವವರು ಕೆಳಗಿನ 7 ಪಾತಾಳ ಲೋಕಗಳನ್ನು ಅಂದರೆ ಅತಳ, ವಿತಳ, ಸುತಳ, ಪಾತಾಳ, ತಳಾತಳ, ಮಹಾತಳ, ರಸಾತಳ ಹೀಗೆ 7 ಲೋಕಗಳಿಗೆ ಹೋಗಿ ಸೇರುತ್ತಾರೆ. ನಾಗಪೂಜೆ ಮಾಡುವವರು, ಆರಾಧಿಸುವವರು ನಾಗಲೋಕವನ್ನು ಸೇರುತ್ತಾರೆ. ಜನರು ಮೋಕ್ಷದ ಬಗ್ಗೆ ಸರಿಯಾಗಿ ತಿಳಿದುಕೊಂಡಿಲ್ಲ. ಸ್ವರ್ಗಲೋಕ ಸೇರುವುದನ್ನು ಸಹ ಮೋಕ್ಷ ಎಂದುಕೊಳ್ಳುತ್ತಾರೆ. ಆದರೆ ಭೂಮಿಯ ಮೇಲೆ 1 ವರ್ಷ ಆದರೆ ಸ್ವರ್ಗದಲ್ಲಿ ಅದು ಕೇವಲ 1 ದಿನಕ್ಕೆ ಮಾತ್ರ ಸಮವಾಗುತ್ತದೆ. 1 ವರ್ಷದ ಸುಖ ಸ್ವರ್ಗಲೋಕದಲ್ಲಿ 1 ದಿನದಲ್ಲಿಯೇ ಅದು ಭೋಗಿಸಿ ಬಿಡುತ್ತಾನೆ ಆತ್ಮ. ಪುಣ್ಯದ ಖಾತೆಯು
ಕರಗಿ ಹೋದಾಗ ಮತ್ತೆ ಭೂಲೋಕಕ್ಕೆ ಬರುತ್ತಾನೆ. ಕರ್ಮಕ್ಕೆ ಅನುಗುಣವಾಗಿ ಸ್ವರ್ಗಕ್ಕೂ ಹೋಗುತ್ತೇವೆ, ನರಕಕ್ಕೂ ಹೋಗುತ್ತೇವೆ, ಭೂಲೋಕಕ್ಕೂ ಸಹ ಬರುತ್ತೇವೆ. ದೂರ ದೂರದ ಬ್ರಹ್ಮಾಂಡಗಳಿಂದ ಸಪ್ತ ಋಷಿಗಳು ಬಂದಿದ್ದಾರೆ. ಅವರು ಅಂತ್ಯದಲ್ಲಿ ಎಲ್ಲಿಂದ ಬಂದಿದ್ದಾರೆಯೋ ಅಲ್ಲಿಗೆ ಹೋಗಿ ಸೇರುತ್ತಾರೆ. ಈ ಬ್ರಹ್ಮಜ್ಞಾನಿಗಳು ತಮ್ಮ ತಮ್ಮ 7 ನಕ್ಷತ್ರ ಲೋಕವನ್ನು ಸೇರಿಕೊಂಡರೆ ಅದು ಅವರಿಗೆ ಮೋಕ್ಷವಾಗುತ್ತದೆ. ಕೆಲವರು ಅನಂತ ಕೋಟಿ ಬ್ರಹ್ಮಾಂಡಗಳಲ್ಲಿ ಸುತ್ತುತ್ತಾ ಭ್ರಮಣೆ ಮಾಡುತ್ತಾ ಇರುತ್ತಾರೆ. ಕೆಲವರು ಗ್ಯಾಲಕ್ಸಿಯಿಂದ ಬಂದಿದ್ದಾರೆ, ಕೆಲವರು ಯೂನಿವರ್ಸ್ಗಳಿಂದ ಬಂದಿದ್ದಾರೆ, ಕೆಲವರು ಪ್ಯಾರಲಲ್ ಯೂನಿವರ್ಸ್ಗಳಿಂದಲೂ ಬಂದಿದ್ದಾರೆ. ಅಂದರೆ ಯಾರು ಎಲ್ಲಿಂದ ಬಂದಿದ್ದಾರೆಯೋ ಪುನಃ ಅಲ್ಲಿ ಹೋಗಿ ಸೇರಿದರೆ ಅದು ಅವರಿಗೆ ಮೋಕ್ಷವೇ ಆಗುತ್ತದೆ. ಮಲ್ಟಿವರ್ಸ್ನಿಂದ ಬಂದವರು ಮಲ್ಟಿವರ್ಸ್ಗೆ ಹೋಗಿ ಸೇರುತ್ತಾರೆ, ಅದು ಅವರಿಗೆ ಮೋಕ್ಷವಾಗುತ್ತದೆ. ಬೇಹದ್ನ ಆತ್ಮವಾಗಿದ್ದರೆ ಬೇಹದ್ನ ಪರಂಧಾಮವನ್ನು ಸೇರಿದಾಗ ಅದು ಅವರಿಗೆ ಮೋಕ್ಷವಾಗುತ್ತದೆ. ಹೀಗೆ ಮೋಕ್ಷದ ಪರಿಭಾಷೆಯು ಭಕ್ತಿ ಮಾರ್ಗ ಹಾಗೂ ಜ್ಞಾನ ಮಾರ್ಗದಲ್ಲಿ ಬೇರೆ ಬೇರೆಯೇ ಆಗಿದೆ. ಇನ್ನು ಬೇಹದ್ನ ಜ್ಞಾನದ ಪ್ರಕಾರ ನೋಡುವುದಾದರೆ ಸಂಪೂರ್ಣ ಇದು ಬೇರೆಯೇ ಆಗಿದೆ. ಯಾರಿಗೆ ಬೇಹದ್ ಸೃಷ್ಟಿಯ ಆದಿ ಮಧ್ಯ ಮತ್ತು ಅಂತ್ಯದ ಜ್ಞಾನವಿದೆಯೋ ಅವರು ಬೇಹದ್ನ ಪರಂಧಾಮವನ್ನು ಸೇರುತ್ತಾರೆ. ಭೂಮಿಯ ಮೇಲೆ ಇಂದು ಅನೇಕ ಮತ ಪಂಥ ಜಾತಿಗಳನ್ನು ನಾವು ಕಾಣುತ್ತಿದ್ದೇವೆ. ಈ ಎಲ್ಲ ಆತ್ಮರು ಎಲ್ಲಿಂದ ಬಂದಿದ್ದಾರೆ ಎಂಬುದರ ಬಗ್ಗೆ ಬಾಪೂಜಿಯವರ ಹಲವು ವಿಡಿಯೋಗಳಿವೆ, ಅದನ್ನು ನೋಡಿ ತಿಳಿದುಕೊಳ್ಳಬಹುದು. ಈ ಎಲ್ಲ ಆತ್ಮರು ದೂರ ದೂರದ ಬ್ರಹ್ಮಾಂಡಗಳು, ಗ್ಯಾಲಕ್ಸಿಗಳು, ಪರಮಹಾ ಬ್ರಹ್ಮಾಂಡಗಳು, ಬೇರೆ ಬೇರೆ ಗ್ರಹಗಳಿಂದ ಬಂದಿರೋದರಿಂದ ಬಾಪೂಜಿಯವರು ಇವರೂ ಸಹ ಏಲಿಯನ್ಗಳೇ ಆಗಿದ್ದಾರೆ ಎನ್ನುತ್ತಾರೆ ಬಾಪೂಜಿಯವರು. ಇವರೆಲ್ಲ ಈ ಭೂಮಿಯ ಮೇಲೆ ಬಂದು ತಮ್ಮ ತಮ್ಮ ಧರ್ಮ ಮತ ಪಂಥವನ್ನ ಸ್ಥಾಪನೆ ಮಾಡುತ್ತಿದ್ದಾರೆ. ಏಲಿಯನ್ ಕನೆಕ್ಷನ್ನ ಅನೇಕ ವಿಡಿಯೋಗಳಿವೆ, ಅವುಗಳನ್ನು ನೋಡಿರಿ. ಮತ್ತು ಆತ್ಮರು ಭೂತ ಪ್ರೇತಗಳಾದಾಗ ಅವರ ಮೋಕ್ಷ ಹೇಗಾಗುತ್ತದೆ ಎಂಬುದರ ಬಗ್ಗೆಯೂ ಸಹ ಅನೇಕ ವಿಡಿಯೋಗಳಿವೆ. ಅವುಗಳನ್ನೆಲ್ಲ ನೋಡಿ ವಿಸ್ತಾರವಾಗಿ ತಿಳಿದುಕೊಳ್ಳಿ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.